ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕೇಳುಗರೆ, ಜೂನ್ 5 ಅಂತಾರಾಷ್ಟ್ರೀಯ ಪರಿಸರ ದಿನ. ಪರಿಸರಕ್ಕೆ ಮತ್ತೆ ಆರೋಗ್ಯಕ್ಕೆ ಬಿಡಿಸಲಾರದ ನಂಟು ಅಂತಾನೆ ಹೇಳಬಹುದು. ಹೇಗೆ ನಮ್ಮ ಪರಿಸರ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಮತ್ತೆ ಈ ವರ್ಷದ ಧ್ಯೇಯವಾಕ್ಯ ಏನಿದೆ, ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಅಧ್ಯಕ್ಷರಾದ ಡಾಕ್ಟರ್ ಶಿವು ಅವರು, ಹಾಗೆ ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರು. ಡಾಕ್ಟರ್ ಶಿವು ಅವರೇ ಹಾಗೆ ಡಾಕ್ಟರ್ ಅನುಷಾ ರಾಜ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಅನುಷಾ, ಈ ವರ್ಷದ ಧ್ಯೇಯವಾಕ್ಯ ಏನು, ಅದರ ಅರ್ಥ ಏನು ಅಂತ ತಿಳಿಸ್ಕೊಡ್ತೀರಾ? ಈ ವರ್ಷದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಥೀಮ್ ಏನಂದ್ರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಆರ್ ಫ್ಯೂಚರ್. ಅಂದ್ರೆ ಪ್ರಕೃತಿಯಿಂದ ಪ್ರೇರಣೆ ಪಡೆದು ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಡಿ ನಮ್ಮ ಫ್ಯೂಚರ್ ಜನರೇಷನ್ಸ್ಗಳಿಗೆ ನಾವು ಒಂದು ಉತ್ತಮವಾದ ಭೂಮಿಯನ್ನು ಉಳಿಸೋಣ ಎಂದು ಒಂದು ಸಂದೇಶ ಕೊಡೋದು ಈ ವರ್ಷದ ಥೀಮ್ ಆಗಿದೆ. ಯಾಕೆಂದ್ರೆ ಇವಾಗಿನ ಕಾಲದಲ್ಲಿ ನೀವು ನೋಡಿದ್ದೀರಾ ಹಿಂಗೆ ಪೊಲ್ಯೂಷನ್, ಪ್ಲಾಸ್ಟಿಕ್ ವೇಸ್ಟ್, ಡಿಫಾರೆಸ್ಟೇಷನ್, ಗ್ಲೋಬಲ್ ವಾರ್ಮಿಂಗ್ ಇವೆಲ್ಲ ದೊಡ್ಡ ಸವಾಲ್ಗಳಾಗಿದೆ ನಮ್ಮಲ್ಲಿ. ಸೊ ಒಂದು ಹೆಲ್ತಿ ಎನ್ವಿರಾನ್ಮೆಂಟ್ ಇದ್ರೆ ಮಾತ್ರ ನಮಗೆ ಹೆಲ್ದಿ ಚಿಲ್ಡ್ರನ್ ಹಾಗೂ ಒಂದು ಹೆಲ್ದಿ ಸೊಸೈಟಿ ಫ್ಯೂಚರಲ್ಲಿ ನಾವು ಉಳಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಸೊ ಈ ಸಂದೇಶ ಈ ವರ್ಷದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇದು. ಡಾಕ್ಟರ್ ಶಿವು ಅವರೇ, ಅನುಷಾ ಹೇಳಿದ್ರು ನಮ್ಮ ಭವಿಷ್ಯದ ಯುವ ಪೀಳಿಗೆಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ನಾವು ಇವತ್ತಿನ ಪರಿಸರವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು. ಯಾವುದನ್ನ ಎಷ್ಟು ಬೇಕು ಅಂದ್ರೆ ನವೀಕರಿಸಬಹುದಾದದ್ದನ್ನ ಬಳಸ್ಕೊಳ್ಬೇಕು, ನವೀಕರಿಸಲಾಗದ ಇಂಧನಗಳನ್ನ ನಾವು ಆದಷ್ಟು ಕಡಿಮೆ ಬಳಸಬೇಕು ಅನ್ನೋ ವಿಚಾರ ಅವರ ಮಾತಿನಲ್ಲಿ ಇತ್ತು. ನೀವು ಹೇಳೋದಾದ್ರೆ ಏನು ಮಾಡಬೇಕು, ನಮ್ಮಗಳ ಆರೋಗ್ಯಕ್ಕಾಗಿ ಪರಿಸರವನ್ನ ನಾವು ಹೇಗೆ ಟ್ರೀಟ್ ಮಾಡಬೇಕಾಗತ್ತೆ? ನಮ್ಮ ಆರೋಗ್ಯ ಅಂತ ಬಂದರೆ ನಾವು ಮುಖ್ಯವಾಗಿ 4 ವಸ್ತುಗಳಿಂದ ಆರೋಗ್ಯವನ್ನು ಪಡೆದುಕೊಳ್ತೇವೆ. ಈ 4 ವಸ್ತುಗಳು ಯಾವುದು ಅಂತ ಹೇಳಿದ್ರೆ, ನಾವು ಉಸಿರಾಡ್ತಕ್ಕಂಥ ಗಾಳಿ, ನಾವು ಸೇವಿಸ್ತಕ್ಕಂಥ ನೀರು, ಮತ್ತು ನಾವು ಊಟ ಮಾಡ್ತಕ್ಕಂಥ ಊಟ, ಮತ್ತು ನಮ್ಮ ಚರ್ಮಕ್ಕೆ ಸ್ಪರ್ಶಿಸ್ತಕ್ಕಂಥ ಒಂದು ಉಷ್ಣತೆ. ಈ 4ನ್ನೂ ಸಹ ನಾವು ಪರಿಸರದಿಂದನೇ ಕೊಡುಗೆಯಾಗಿ ಉಚಿತವಾಗಿ ಪಡ್ಕೊಳ್ತೀವಿ. ಒಂದು ತುಂಬ ಸರಳವಾಗಿ ಹೇಳೋದಾದರೆ, ನಮಗೆ ಪರಿಸರ ಏನಾದರೂ ಆಮ್ಲಜನಕವನ್ನು ನೀಡಲಿಲ್ಲ ಅಂತ ಹೇಳಿದ್ರೆ, ನೀವು ಆಸ್ಪತ್ರೆಯ ಕೆಲವು ಬಿಲ್ಗಳನ್ನು ನೋಡಿದರೆ ಆಕ್ಸಿಜನ್ ಬಿಲ್ ಅಂತಲೇ ಒಂದು 10,000, 20,000, 30,000 ಹಾಕಿರ್ತಾರೆ. ಅಂದರೆ ಕೆಲವು ಗಂಟೆಗಳ ಕಾಲ ಆಕ್ಸಿಜನ್ ಕೊಟ್ಟರೆ ಅದರ ಬಿಲ್ ಅಷ್ಟಾಗಿರುತ್ತೆ. ಪರಿಸರ ಅನ್ನೋದು ಮರಗಳ ಮುಖಾಂತರ ಮನುಷ್ಯನ ಆರೋಗ್ಯವನ್ನು ಕಾಪಾಡ್ತಕ್ಕಂತಹ ಆಮ್ಲಜನಕವನ್ನು ಉಚಿತವಾಗಿ ಜೀವನ ಪರ್ಯಂತ ನೀಡುತ್ತೆ. ಇವತ್ತಿನ ದಿವಸ ನಮ್ಮ ಒಂದು ಜೀವನ ಶೈಲಿಯಿಂದ ನಮ್ಮ ಈ ಎಲ್ಲ ವಸ್ತುಗಳು ಸಹ ಕಲುಷಿತವಾಗಿದೆ. ಅಂದರೆ ನಾವು ಉಸಿರಾಡ್ತಕ್ಕಂಥ ಗಾಳಿ, ನಾವು ಕುಡಿತಕ್ಕಂತಹ ನೀರು, ನಾವು ತಿಂತಕ್ಕಂಥ ಊಟ, ನಮ್ಮನ್ನು ಸ್ಪರ್ಶಿಸ್ತಕ್ಕಂಥ ಉಷ್ಣತೆಯೂ ಕೂಡ ಕಲುಷಿತಗೊಂಡಿದೆ. ಸೊ ಈ ಒಂದು ಜೀವನ ಶೈಲಿ ಮತ್ತು ಈ ಒಂದು ರೀತಿ ಆಗಿರ್ತಕ್ಕಂಥ ಕಲುಷಿತದ ಪ್ರಭಾವದಿಂದ ಬರೀ ಮನುಷ್ಯರಷ್ಟೇ ಅಲ್ಲದೆ ಇಡೀ ಸಕಲ ಜೀವಚರಗಳಿಗೂ, ಅಂದರೆ ಎಂಟೈರ್ ಫ್ಲೋರಾ ಮತ್ತು ಫ್ಲಾನಾ, ಅಂದರೆ ಸಸ್ಯ ಜೀವರಾಶಿ, ಪ್ರಾಣಿ ಜೀವರಾಶಿ ಸಂಪೂರ್ಣವಾಗಿ ವಿನಾಶದ ಅಂಚಿಗೆ ಹೋಗ್ತಾ ಇದೆ. ನಾವು ಈಗ ವಿನಾಶದ ಹಾದಿಯಲ್ಲಿದ್ದೀವಿ, ಇನ್ನೂ ಅಂತ್ಯ ತಲುಪಿಲ್ಲ. ಈಗ ಅಟ್ಲೀಸ್ಟ್ ಈಗಲಾದ್ರೂ ನಾವು ಎಚ್ಚೆತ್ತುಕೊಂಡು ಇವುಗಳ ಒಂದು ಗುಣಮಟ್ಟವನ್ನು ಕಾಪಾಡೋದಕ್ಕೆ ನಾವು ಏನು ಅನುಸರಿಸಬೇಕು ಅವುಗಳನ್ನು ಅನುಸರಿಸಿದ್ರೆ ನಾವು ಈ ಭೂಮಿ ಮೇಲೆ, ಅಂದರೆ ಮನುಷ್ಯ ಜೀವಿಗಳು ಈ ಭೂಮಿ ಮೇಲೆ ಉಳ್ಕೊಳ್ತಕ್ಕಂತಹ ಸಾಧ್ಯತೆಗಳು ಇದೆ. ಇಲ್ಲದಿದ್ದರೆ ಈ ಭೂಮಿಯಲ್ಲಿ ಈಗಾಗಲೇ
ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಅನೇಕ ಪ್ರಾಣಿ ಪಕ್ಷಿಗಳು ವಿನಾಶದ ಅಂಚಿಗೂ ಬಂದಿವೆ, ಕೆಲವು ವಿನಾಶನೂ ಆಗಿದೆ, ಅವುಗಳ ಸುಳಿವೇ ಇಲ್ಲದೆ ಇದ್ದಂಗೆ ಆಗುತ್ತೆ. ಆ ಒಂದು ಲಿಸ್ಟಿಗೆ ಬಹುಶಃ ಮನುಷ್ಯ ಜೀವಿನೂ ಸಹ ಸೇರ್ಕೊಳ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಇದನ್ನು ನಾವು ಅರ್ಥಕೊಂಡು ಇಡೀ ನಮ್ಮ ಜೀವನ ಶೈಲಿಯನ್ನೇ ನಾವು ಬದಲಾಯಿಸ್ಕೋಬೇಕಾದಂತಹ ಅನಿವಾರ್ಯತೆ ಇವತ್ತಿದೆ. ನೀವು ಆಗ್ಲೇ ಹೇಳಿದ್ರಿ ಆಕ್ಸಿಜನ್ನಿಗೆ ನಾವು ಈಗ ಎಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ. ಮುಂದೆ ಒಂದು ದಿನ ನಾವು ಗಾಳಿಯಲ್ಲಿ ಆಕ್ಸಿಜನ್ ಇಲ್ದಲೆ ನಾವು ಆಕ್ಸಿಜನ್ ಸಿಲಿಂಡರ್ಗಳನ್ನ ಹೊತ್ತು ಓಡಾಡಬೇಕಾಗತ್ತೆ. ಹಾಗೆ ನೀರು ಕೂಡ ತುಂಬಾ ಅಭಾವ ಆಗತ್ತೆ. ಯಾಕೆಂದ್ರೆ ಎಲ್ಲ ಅಂತರ್ಜಲವನ್ನ ನಾವು ಈಗ ತೆಗೆದುಬಿಟ್ಟು ಭೂಮಿಯನ್ನ ಬರಡು ಮಾಡಿಬಿಡ್ತಾ ಇದ್ದೀವಿ. ಒಂದಾನೊಂದು ಕಾಲದಲ್ಲಿ ಮನುಷ್ಯ ಸೃಷ್ಟಿಯಾದಾಗ, ಜನಸಂಖ್ಯೆ ಕಡಿಮೆ ಇದ್ದಾಗ ನಾವು ನೀರಿಗೋಸ್ಕರ ಆಶ್ರಯಿಸ್ತಾ ಇದ್ದದ್ದು ಹಳ್ಳಗಳನ್ನು, ಕೊಳ್ಳಗಳನ್ನು, ನದಿಗಳನ್ನು, ಸರೋವರಗಳನ್ನು. ಯಾವತ್ತೂ ಮನುಷ್ಯ ಪ್ರಾರಂಭದ ಹಂತದಲ್ಲಿ ಬಾವಿ ಅಗದಿಲ್ಲ, ಬೋರ್ವೆಲ್ ಹಾಕಿಲ್ಲ, ಅಂತರ್ಜಲವನ್ನು ಉಪಯೋಗಿಸಿಲ್ಲ. ಈಗ ಮನುಷ್ಯರು ಬುದ್ಧಿವಂತರಾಗ್ತಿದ್ದ ಹಾಗೇನೆ, ಜನಸಂಖ್ಯೆ ಹೆಚ್ಚಾಗ್ತಿದ್ದಂಗೆ ನದಿ ತೀರಗಳು, ಹಳ್ಳಕೊಳ್ಳಗಳ ತೀರದಿಂದ ದೂರಕ್ಕೂ ಬಂದು ಮಧ್ಯದಲ್ಲಿರ್ತಕ್ಕಂಥ ಭೂಪ್ರದೇಶದಲ್ಲೂ ಜೀವಿಸಬೇಕಾದಂಥ ಪರಿಸ್ಥಿತಿ ಸೃಷ್ಟಿಯಾಯಿತು. ಆ ನಂತರ ಅನಿವಾರ್ಯವಾಗಿ ನೀರು ಬೇಕೇ ಬೇಕಾದದ್ರಿಂದ ನೀರಿನ ಅನ್ವೇಷಣೆಯಲ್ಲಿ ಈ ಬಾವಿಗಳು, ನಂತರ ಬೋರ್ವೆಲ್ಗಳು ಬಂದು ಬೇರೆ ಪ್ರಾಣಿಗಳಿಗೋಸ್ಕರ ಮತ್ತು ಬೇರೆ ಮರ ಗಿಡಗಳಿಗೋಸ್ಕರ ಇದ್ದಂತಹ ಜಲವನ್ನು ನಾವು ಉಪಯೋಗಿಸೋದಕ್ಕೆ ಪ್ರಾರಂಭಿಸಿದ್ದೀವಿ. ಈ ರೀತಿ ಆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ಜಲವನ್ನು ನಾವು ಉಪಯೋಗಿಸಿದಾಗ ಪರಿಸರದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಆಮ್ಲಜನಕದ ಮೇಲೂ ಸಹ ಇದು ಪರಿಣಾಮ ಬೀರುತ್ತೆ. ನಮಗೆಲ್ಲರಿಗೂ ಗೊತ್ತಿದೆ, ಆಮ್ಲಜನಕ ಅನ್ನೋದು ಒಂದು ಪ್ರಕೃತಿಯ ಕೊಡುಗೆ. ಅದು ಹೇಗೆ ನಮಗೆ ಸಿಗುತ್ತೆ ಅಂತ ನಾವು ವೈಜ್ಞಾನಿಕವಾಗಿ ನೋಡೋದಾದರೆ, ಇದು ಎರಡು ಕಡೆಯಲ್ಲಿ ಸಿಗುತ್ತೆ. ಒಂದು ಭೂಮಿ ಮೇಲೆ, ಇನ್ನೊಂದು ಸಮುದ್ರದಲ್ಲಿ. ಭೂಮಿ ಮೇಲೆ ಆಮ್ಲಜನಕವನ್ನು ತಯಾರಿಸ್ತಕ್ಕಂತಹ ವಸ್ತುಗಳು ಅಂತ ಹೇಳಿದ್ರೆ ಮರ ಮತ್ತು ಗಿಡಗಳು, ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಫೋಟೋಸಿಂಥಸಿಸ್ ಮುಖಾಂತರ. ನಂತರ ಸಮುದ್ರದಲ್ಲಿ ಹೇಗೆ ಆಮ್ಲಜನಕ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ, ಸಮುದ್ರದಲ್ಲಿ ಇರ್ತಕ್ಕಂತಹ ಫ್ಲೈಟೋಪ್ಲಾಂಕ್ಟನ್ ಅನ್ನೋ ಹಸಿರು ಬಣ್ಣ ಇರ್ತಕ್ಕಂತಹ ನೀರಿನ ಒಳಗಡೆ ಬೆಳೀತಕ್ಕಂತಹ ಸಸ್ಯಗಳಿಂದ ಸಮುದ್ರದಲ್ಲಿ ಆಮ್ಲಜನಕ ಸೃಷ್ಟಿಯಾಗುತ್ತೆ. ಸೊ ಇವೆರಡೂ ಸಹ ಅದು ಪರಿಸರಕ್ಕೆ ಬಂದು ವಾತಾವರಣದಲ್ಲಿ 18% ಆಮ್ಲಜನಕವನ್ನು ಮೇಂಟೈನ್ ಮಾಡ್ತಾ ಇದೆ. ಈ 18% ಇರ್ತಕ್ಕಂತಹ ಆಮ್ಲಜನಕ ನಾವು ಈ ಭೂಮಿಯಲ್ಲಿರ್ತಕ್ಕಂತಹ ಮರ ಗಿಡಗಳನ್ನು ಕಡಿದು ಭೂಮಿಯನ್ನು ಮರುಭೂಮಿಯನ್ನಾಗಿ ಸೃಷ್ಟಿಸ್ತಾ ಹೋದರೆ, ಜೊತೆಗೆ ಸಮುದ್ರಕ್ಕೆ ನಾವು ಬಳಸ್ತಕ್ಕಂತಹ ಎಲ್ಲ ವಿಷಕಾರಿ ವಸ್ತುಗಳನ್ನು ಕೊಡ್ತಾ ಹೋದರೆ, ಸಮುದ್ರದ ತಳಭಾಗದಲ್ಲಿರ್ತಕ್ಕಂತಹ ಫೈಟೋಪ್ಲಾಂಕ್ಟನ್ಗಳು ನಾಶ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಮತ್ತು ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಸಸ್ಯಗಳನ್ನು, ಮರಗಳನ್ನು ನಾವು ನಮ್ಮ ಬಳಕೆಗೋಸ್ಕರ ಬಳಸ್ಕೊಂಡದ್ದೇ ಆದರೆ ಭೂಮಿ ಮೊದಲು ಮರುಭೂಮೀಕರಣಕ್ಕೆ ತುತ್ತಾಗಿ ನಂತರ ಮರುಭೂಮಿಯಾಗಿ ಚೇಂಜ್ ಆಗ್ತಕ್ಕಂತಹ, ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈಗ ನಾವು ಈ ಗೂಗಲ್ ಅರ್ತ್ ಪಿಕ್ಚರ್ಗಳನ್ನು ನಾವು ನೋಡಿದರೆ, ಭೂಮಿಯ 35% ಭೂಮಿ ಈಗಾಗಲೇ ಮರುಭೂಮಿ ಆಗಿಬಿಟ್ಟಿದೆ. ಮತ್ತು ಮರುಭೂಮೀಕರಣಕ್ಕೆ ತುತ್ತಾಗಿರ್ತಕ್ಕಂತಹ ಭೂಮಿ ಸಾಕಷ್ಟಿದೆ. ಈ ಮರುಭೂಮೀಕರಣ ಆಗೋದು ಅಂದರೆ ಏನು, ಇದರಲ್ಲಿ ಗಿಡ ಮರಗಳು ಹೋಗೋದು ಅಂದ್ರೇನು ಅಂತ ಹೇಳಿದ್ರೆ, ನಾವು ದೊಡ್ಡ ದೊಡ್ಡ ಕಟ್ಟಡಗಳಲ್ಲೇ ಇರಬೇಕು ಅಂತಿರ್ತೀವಿ, ರಸ್ತೆಗಳ ನಿರ್ಮಾಣ, ಕಾರ್ಖಾನೆಗಳ ನಿರ್ಮಾಣ ಇದನ್ನು ಮಾಡ್ತೀವಿ. ಜೊತೆಗೆ ಅರಣ್ಯ ಪ್ರದೇಶಗಳನ್ನು ಒತ್ತುವರಿ ಮಾಡಿಕೊಂಡು ಅದನ್ನು ನಾವು ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ತೀವಿ. ಆದರೆ ಅದೇ ಸಮಯದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ನೀರಿಗೋಸ್ಕರ ಭೂಮಿಯ ಮೇಲೆ ಹರಿತಕ್ಕಂತಹ ಮೇಲ್ಮೈ ನೀರು, ಭೂಮಿಯ ಸ್ವಲ್ಪ ತಳಭಾಗದಲ್ಲಿ ಹರಿತಕ್ಕಂತಹ ಸಬ್ಸರ್ಫೇಸ್ ಫ್ಲೋ ಮತ್ತು ಭೂಮಿಯ ಆಳದಲ್ಲಿ ಹರಿತಕ್ಕಂತಹ ಅಂಡರ್ಗ್ರೌಂಡ್ ವಾಟರ್, ಇದು ಮೂರನ್ನು ನಾವು ಯಥೇಚ್ಛವಾಗಿ ಬಳಸ್ಕೊಳ್ತಾ ಇರೋದ್ರಿಂದ ಸರ್ಫೇಸ್ ಫ್ಲೋ ಮತ್ತು ಸಬ್ಸರ್ಫೇಸ್ ಫ್ಲೋ ಕಡಿಮೆ ಆದಾಗ ಮೇಲ್ಮೈ ಮೇಲಿರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳು, ನಂತರ ಮೇಲ್ಮೈ ಮೇಲಿರ್ತಕ್ಕಂಥ ಸಣ್ಣ ಪುಟ್ಟ ಸಸ್ಯಗಳು ಮೊದಲು ಒಣಗುತ್ತೆ. ಆಳವಾದ ಬೇರಿರ್ತಕ್ಕಂಥ ಮರಗಳು ಕೆಲವು ದಿನಗಳು ಇರಬಹುದು, ಆದರೆ ನಾವು ಅವುಗಳ ನೀರನ್ನು, ಅಂತರ್ಜಲವನ್ನು ನಾವು ತೆಗೆದುಕೊಂಡಾಗ ಆಳವಾದ ಬೇರಿರ್ತಕ್ಕಂಥ ಮರಗಳು ಅವು ಜಾಸ್ತಿ ಬೆಳೆಯೋಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ನೀರು ಮತ್ತು ಪೋಷಕಾಂಶ ಒಂದು ಮರದ ಬೆಳವಣಿಗೆಗೆ ಬೇಕಾಗತ್ತೆ. ಮೇಲ್ಗಡೆಯಿಂದ ಕಾರ್ಬನ್ ಡೈಆಕ್ಸೈಡನ್ನು ತಗೊಳ್ಳುತ್ತೆ ಒಂದು ಮರ, ಭೂಮಿಯಿಂದ ನೀರನ್ನು ಮತ್ತು ಪೋಷಕಾಂಶಗಳನ್ನು, ಅದು ಖನಿಜ ಲವಣಗಳಿರ್ಬೋದು ಅಥವಾ ಯಾವುದೇ ವಸ್ತುಗಳಿರ್ಬೋದು, ತೆಗೆದುಕೊಂಡು ಒಂದು ಮರ ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೆಯುತ್ತೆ. ಈಗ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಭೂಮಿಯ ಮೇಲೆ ಮನುಷ್ಯರು ಬಿಡುಗಡೆ ಮಾಡಿದಂತಹ, ಅದು ಕಾರ್ಖಾನೆಯಿಂದ ಇರ್ಬೋದು, ಉಸಿರಾಟದಿಂದ ಇರ್ಬೋದು, ಅಥವಾ ಈ ಎನರ್ಜಿ ಪ್ರೊಡಕ್ಷನ್ಗೋಸ್ಕರ ಕಲ್ಲಿದ್ದಲು ಬಳಸ್ಕೊಳ್ಳೋದ್ರಿಂದ ಇರ್ಬೋದು, ಅಥವಾ ಯಾವುದೇ ಕಾರಣದಿಂದ ಇರ್ಬೋದು, ಅದು ಕಾರ್ಬನ್ ಮಾಸ್ ಅಥವಾ ಒಂದು ಮರ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ
ಅದೇ ಮಟ್ಟದಲ್ಲಿ ಭೂಮಿಯಿಂದ ಆ ಮರಕ್ಕೆ ನೀರು ಸಿಗಬೇಕು. ಯಾಕಂತ ಹೇಳಿದ್ರೆ ಒಂದು ಮಾಲಿಕ್ಯೂಲ್ ನೀರು ಒಂದು ಮಾಲಿಕ್ಯೂಲ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಸೇರ್ಕೊಂಡ್ರೆ ತಾನೇ ಒಂದು ಆಹಾರವಾಗಿ ಉತ್ಪತ್ತಿ ಆಗುತ್ತೆ. ಅದನ್ನು ನಾವು ಕೆಮಿಕಲ್ ಫಾರ್ಮುಲಾದಲ್ಲಿ ಹೇಳೋದಾದ್ರೆ 6CO2 + 6H2O ಗಿವ್ಸ್ C6H12O6 ಪ್ಲಸ್ ಆಕ್ಸಿಜನ್ ಅಂತ ನಮಗೆ ಎಲ್ಲರೂ ನಾವು ಮೊದಲಿಂದನೂ ಓದ್ಕೊ ಬಂದಿದ್ದೀವಿ. ಅಂದರೆ ಆಮ್ಲಜನಕ ಉತ್ಪತ್ತಿ ಆಗಬೇಕು ಅಂದರೆ ಮರಗಳಿಗೆ ಬೇರಿನ ಮುಖಾಂತರ ಸಾಕಷ್ಟು ನೀರು ಸಿಗಬೇಕು. ಬಟ್ ಆ ನೀರನ್ನು ನಾವು ಮರಗಿಡಗಳಿಗೆ ಕೊಡ್ತಾ ಇಲ್ಲ, ನಾವೇ ಉಪಯೋಗಿಸ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಇವಾಗ ಎಲ್ಲಾ ಕೆರೆಕಟ್ಟೆಗಳನ್ನ ಮುಚ್ಚಿ ಕಟ್ಟಡ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ. ಇದರಿಂದನೂ ಕೂಡ ನಮಗೆ ಅಂತರ್ಜಲ ಮಟ್ಟ ಇರಬಹುದು ಅಥವಾ ಭೂಕುಸಿತನೂ ಕೆಲವೊಂದ್ ಸರ್ತಿ ಆಗಬಹುದು. ಮತ್ತೆ ಇನ್ನೊಂದು ನಾವು ಈ ಪರಿಸರದಲ್ಲಿ ನೋಡ್ತಾ ಇರೋ ಈಗ ಬಿಕ್ಕಟ್ಟು ಅಂತ ಅಂದ್ರೆ ಇಂಧನ. ನಮ್ಮ ಪ್ರಧಾನಮಂತ್ರಿಗಳೇ ಹೇಳ್ತಾ ಇದ್ದಾರೆ, ಆದಷ್ಟು ಕಡಿಮೆ ಇಂಧನವನ್ನ ಬಳಸಿ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡಿ ಅಂತೆಲ್ಲ ನಮಗೆ ಈ ವರ್ಷ ಕರೆ ಕೊಟ್ಟಿದ್ದಾರೆ. ಜೀವನ ಅಂತ ಹೇಳಿದ್ರೆ ನಮ್ಮ ಮನೆ ಒಳಗಡೆ ಕೂತ್ಕೊಂಡ್ರೆ ನಮ್ಗೆ ಊಟ ಸಿಗಲ್ಲ, ನಾವು ಕೆಲ್ಸಕ್ಕೆ ಹೋಗ್ಲೇಬೇಕಾಗತ್ತೆ. ಕೆಲ್ಸಕ್ಕೆ ಹೋಗ್ತಕ್ಕಂಥ, ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳ ದೂರದಲ್ಲಿದ್ದರೆ ನಮಗೆ ನಡೆಯೋದಕ್ಕೆ ತಗೊಳ್ತಕ್ಕಂಥ ಸಮಯ ಜಾಸ್ತಿ ಆದರೆ ಕೆಲವು ಸಮಯಗಳು ನಾವು ವಾಹನಗಳನ್ನು ಬಳಸಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಏನಂತ ಹೇಳಿದ್ರೆ, ನಮ್ಮ ಪರಿಸರಕ್ಕೆ ನಾಶ ಆಗದೆ ಇರೋ ರೀತಿಲಿ ಪರಿಸರದಕ್ಕೆ ನಾವು ಜಾಸ್ತಿ ಕಾರ್ಬನ್ ಡೈಆಕ್ಸೈಡನ್ನು ಕೊಡದೇ ಇರೋ ರೀತಿಯಲ್ಲಿ, ಯಾಕಂದರೆ ಈಗಾಗಲೇ ನಾವು ಪರಿಸರಕ್ಕೆ ಸಾಕಷ್ಟು ಇಂಗಾಲದ ಡೈಆಕ್ಸೈಡನ್ನು ಸೇರಿಸಿರೋದ್ರಿಂದ ಅದು ಸಾಧ್ಯವಾದಷ್ಟು ಕಡಿಮೆ ಮಟ್ಟದಲ್ಲಿ ಸೇರೋ ರೀತಿಲಿ ನಾವು ಮಾಡಬೇಕಾಗತ್ತೆ. ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸಬಹುದು ಅಥವಾ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡಬಹುದು. ಇಲ್ಲ ಆಗೋದಿಲ್ಲ ಅಂತ ಅಂದ್ರೆ ಕಾರ್ ಪೂಲಿಂಗ್ ತರ ವೆಹಿಕಲ್ ಪೂಲಿಂಗ್ ಮಾಡ್ಕೊಂಡು ಓಡಾಡಬಹುದು. ಇದರಿಂದ ನಮ್ಮ ಇಂಧನ ಉಳಿತಾಯ ಆಗತ್ತೆ ಅಂತ ಅನ್ಕೊಳ್ತೀನಿ. ಹೌದೌದು. ಸೊ ನೀವು ಹೇಳಿದ್ದೆಲ್ಲ ನಿಜನೇ. ಸಾಧ್ಯವಾದಷ್ಟು ನಾವು ಮನೆ ಮಾಡುವಾಗ್ಲೇ ನಮ್ಮ ಕೆಲಸ ಎಲ್ಲಿದೆಯೋ ಅದರ ಹತ್ರದಲ್ಲೇ ಮನೆ ಮಾಡಿಕೊಂಡ್ರೆ ನಾವು ನಡ್ಕೊಂಡೇ ಓಡಾಡಬಹುದು ಅಥವಾ ಒಂದು ಸೈಕಲಲ್ಲಿ ಓಡಾಡೋದಕ್ಕೆ ಸಾಧ್ಯ ಇದೆ. ಆದ್ರೂ ಸಿಗಲಿಲ್ಲ ಅಂತ ಹೇಳಿದ್ರೆ ದೂರದಲ್ಲಿದ್ದರೆ ನಾವು ಸಾಧ್ಯವಾದಷ್ಟು ನೀವು ಹೇಳಿದಂತಹ ಕಾರ್ ಪೂಲಿಂಗ್ ಮಾಡ್ಬೋದು ಅಥವಾ ಸಾರ್ವಜನಿಕ ವಾಹನಗಳಲ್ಲಿ ಓಡಾಡೋದ್ರಿಂದ ಇಂಧನದ ಒಂದು ಬಳಕೆ ಮತ್ತು ಅದರಿಂದ ಬಿಡುಗಡೆ ಆಗ್ತಕ್ಕಂತಹ ಇಂಗಾಲ ಡೈಆಕ್ಸೈಡ್ನ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಉತ್ತಮವಾದಂತಹ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಬರ್ತಿದ್ದಾವೆ. ಬಟ್ ಒಂದು ನಿಜ ಹೇಳಬೇಕು ಅಂತ ಹೇಳಿದ್ರೆ, ಎಲೆಕ್ಟ್ರಿಕಲ್ ವೆಹಿಕಲ್ ತಯಾರಾದ ನಂತರ ಬಿಡುಗಡೆ ಆಗ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಕಡಿಮೆ ಇದ್ರೂ ಆದರೆ ಅದನ್ನು ತಯಾರಿಸ್ತಕ್ಕಂತಹ ಒಂದು ಕಾರ್ಖಾನೆಯಲ್ಲಿ ಬಳಕೆ ಆಗ್ತಕ್ಕಂತಹ ಇಂಧನದ ಬಳಕೆ ಜಾಸ್ತಿ ಇದೆ ಅಂತಿದೆ. ಆದರೂ ಸಹ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ನಾವು ಬಳಸಬಹುದು. ಅದನ್ನು ಚಾರ್ಜಿಂಗ್ಗೋಸ್ಕರ ನಾವು ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಸೋಲಾರ್ ಎನರ್ಜಿ ಆಗಿರಬಹುದು ಅಥವಾ ವಿಂಡ್ ಎನರ್ಜಿ ಆಗಿರಬಹುದು, ಇವುಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿ ಬಳಸ್ಕೊಂಡಾಗ ಇಂಧನಗಳ ಬಳಕೆ ಅಂತ ಹೇಳಿದ್ರೆ ಕಲ್ಲಿದ್ದಲಿರ್ಬೋದು ಅಥವಾ ಬೇರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು, ಇವುಗಳ ಬಳಕೆಯಿಂದ ಉತ್ಪತ್ತಿ ಆಗ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಅಥವಾ ಹಸಿರುಮನೆ ಅನಿಲಗಳನ್ನು ನಾವು ಸಾಕಷ್ಟು ಕಡಿಮೆ ಮಾಡ್ಬೋದು. ಹಸಿರುಮನೆ ಅನಿಲಗಳನ್ನು ನಾವು ಕಡಿಮೆ ಮಾಡಿದಾಗ ವಾತಾವರಣದಲ್ಲಿ ಆಗ್ತಕ್ಕಂಥ ಉಷ್ಣತೆಯನ್ನು ನಾವು ತಾಪಮಾನವನ್ನು ಅದರಿಂದ ಆಗ್ತಕ್ಕಂತಹ ಸಮಸ್ಯೆಗಳನ್ನು ಸಾಕಷ್ಟು ನಿಯಂತ್ರಿಸಬಹುದು. ಮತ್ತೆ ಇನ್ನೊಂದು ತುಂಬಾ ಸಮಸ್ಯೆ ಮಾಡ್ತಿರೋದು ನಮ್ಮ ಪರಿಸರಕ್ಕಾಗ್ಲಿ ಮತ್ತೆ ನಮ್ಮ ಜೀವ ಸಂಕುಲಕ್ಕಾಗ್ಲಿ ಅಂತ ಅಂದ್ರೆ ಪ್ಲಾಸ್ಟಿಕ್. ಈ ವರ್ಷದ ಮಿಷನ್ ಲೈಫ್ ಅನ್ನೋ ಥೀಮಿನ ಅಡಿಯಲ್ಲಿ ಇದು ಕೂಡ ಇದೆ, ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ. ಅಂದ್ರೆ ನಾವು ಸಿಂಗಲ್ ಯೂಸ್ ಮಾಡುವಂಥ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು, ಅದ್ರ ಬದಲು ಬಟ್ಟೆ ಬ್ಯಾಗ್ಗಳನ್ನ ಯೂಸ್ ಮಾಡಬೇಕು ಅಥವಾ ಬೇರೆ ಪ್ಲಾಸ್ಟಿಕ್ ಯೂಸ್ ಮಾಡೋ ಜಾಗದಲ್ಲಿ ಬೇರೆ ಏನ್ ಆಲ್ಟರ್ನೇಟಿವ್ ಯೂಸ್ ಮಾಡಬಹುದು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ನಾವು ಅಂತ. ಬಹುಶಃ 4-5 ದಶಕಗಳ ಹಿಂದೆ ಪ್ಲಾಸ್ಟಿಕ್ ಉತ್ಪಾದನೆಯನ್ನು ಕಂಡಿಡಿದಾಗ ಅಥವಾ ಈ ಪಾಲಿಮರ್ ಸೈನ್ಸ್ ಅಂತ ನಾವೇನು ಹೇಳ್ತೀವಿ, ಒಂದು ಕ್ಷೇತ್ರ ಮುನ್ನಡೆಗೆ ಬಂದಾಗ ಅದರಿಂದ ಆಗ್ತಕ್ಕಂತಹ ಹಾನಿಯ ಅರಿವು ನಮಗಿರಲಿಲ್ಲ. ಸೊ ಇವತ್ತಿನ ದಿವಸ ಅದು ನಮ್ಮ ಎಲ್ಲರ ಜೀವನಕ್ಕೂ ಮಾರಕವಾಗಿದೆ ಅನ್ನೋದು ತುಂಬ ಚೆನ್ನಾಗಿ ತಿಳಿದು ಬಂದಿದೆ. ಅದು ಎಷ್ಟರ ಮಟ್ಟಿಗೆ ಮಾರಕ ಆಗಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇಹದ ಪ್ರತಿಯೊಂದು ಅಂಗಾಂಶದಲ್ಲಿ ಪ್ರತಿಯೊಂದು ಟಿಶ್ಯೂ ಅಲ್ಲಿ ಪ್ಲಾಸ್ಟಿಕ್ ರೆಮಿನೆಂಟ್ಸ್ ಇದೆ. ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಈಗ ಕೆಲವು ಸಮಯ ಒಂದು ಹೊಟ್ಟೆಲೆ ತೀರೋಗಿರ್ತಕ್ಕಂತಹ ಮಗುವನ ಮೆದುಳನ್ನು ನಾವು ಹಿಸ್ಟೋಪೆಥಾಲಜಿಕಲ್ ಎಕ್ಸಾಮಿನೇಷನ್ ಮಾಡಿದ್ರೆ ಆ ಮೆದುಳಿನಲ್ಲೂ ಸಹ ನ್ಯಾನೋ ಪ್ಲಾಸ್ಟಿಕ್ಸ್ ಇರೋದು ಕಂಡು, ಅಂದ್ರೆ ಇನ್ನು ಹುಟ್ಟದಿರೋ ಮಗುವಿನ ಮೆದುಳಲ್ಲಿ ಪ್ಲಾಸ್ಟಿಕ್ ಇದೆ. ಆ ಮಟ್ಟಕ್ಕಾಗಿದೆ. ಅದರಲ್ಲೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅಥವಾ ತುಂಬ ತೆಳುವಾಗಿರ್ತಕ್ಕಂಥ ಪ್ಲಾಸ್ಟಿಕ್ಗಳು
ಪರಿಸರಕ್ಕೆ ನಾವು ಬೀಸಾಕಿದಾಗ ಎಲ್ಲಂದ್ರಲ್ಲಿ ಬೀಸಾಕ್ತೀವಿ, ಅಲ್ಲಿ ಬೀಸಾಕಿದಾಗ ಅದು ನಂತರ ಒಂದು ಮೆಕ್ಯಾನಿಕಲ್ ಫೋರ್ಸಿಂದ ಗಾಳಿ ಬೀಸೋದು, ಯಾವುದೋ ಮರಕ್ಕೆ ಸಿಕ್ಕಾಕೊಳ್ಳೋದು, ಯಾವುದೋ ಕಲ್ ಮಧ್ಯೆ ಸೇರ್ಕೊಳ್ಳೋದು, ಯಾರೋ ನಡೆಯೋದು, ಯಾವುದೋ ವೆಹಿಕಲ್ಗಳು ಹೋಗೋದು, ಈ ಥರ ಆಗಿ ಅದು ಸಣ್ಣ ಸಣ್ಣ ತುಂಡುಗಳಾಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಮೈಕ್ರೋಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಮೈಕ್ರೋಪ್ಲಾಸ್ಟಿಕ್ಸ್ ಅನ್ನೋದು ಸುಮಾರು 10 ಮೈಕ್ರೋಮೀಟರ್ ತನಕನೂ ಇರೋ ಸಾಧ್ಯತೆ ಇರುತ್ತೆ. ಅವುಗಳು ಮತ್ತಷ್ಟು ತುಂಡುಗಳಾಗಿ ನ್ಯಾನೋ ಪ್ಲಾಸ್ಟಿಕ್ಗಳಾಗುತ್ತೆ. ಈ ನ್ಯಾನೋ ಪ್ಲಾಸ್ಟಿಕ್ಗಳು ಅಂದರೆ ಅದು 10 ನ್ಯಾನೋ ಮೈಕ್ರಾನ್ಸ್, ಅದು ನ್ಯಾನೋಮೀಟರ್ಸ್ ಈ ಥರ ಆಗುತ್ತೆ. ಈ ನ್ಯಾನೋ ಪ್ಲಾಸ್ಟಿಕ್ಗಳಾದರೆ ಅವು ಗಾಳಿ ಜೊತೆ ಸೇರ್ಕೊಂಡ್ಬಿಡುತ್ತೆ, ಅಂದರೆ ವಿಂಡ್ ಜೊತೆ ಸೇರ್ಕೊಳ್ಳುತ್ತೆ. ನಾವು ಉಸಿರಾಡಿದಾಗ ನಮ್ಮ ಉಸಿರಾಟದ ಮುಖಾಂತರ ಅದು ಶ್ವಾಸಕೋಶಕ್ಕಷ್ಟೇ ಅಲ್ಲ, ಅಲ್ಲಿಂದ ಅಲ್ವಿಯೋಲರ್ ಮೆಂಬ್ರೇನನ್ನು ನುಸುಳ್ಕೊಂಡು ರಕ್ತಕ್ಕೂ ಸೇರ್ಕೊಳ್ಳುತ್ತೆ. ರಕ್ತಕ್ಕೆ ಸೇರಿಕೊಂಡು ಅದು ದೇಹದ ಯಾವುದೇ ಭಾಗದಲ್ಲಾದ್ರೂ ಹೋಗಿ ಸೆಟ್ಲ್ ಆಗ್ಬೋದು. ಈಗ ನಾವು ಕೆಲವು ಮಕ್ಕಳನ್ನು ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರು ಅಥವಾ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ಸ್ ಈ ಥರ ಹುಟ್ಟಿದ ಕೆಲವು ದಿನಗಳಲ್ಲೇ ಪತ್ತೆ ಹಚ್ಚತಕ್ಕಂಥ ಮೆದುಳಿನ ಅನೇಕ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಗಳನ್ನು ನೋಡ್ತಿದ್ದೀವಿ. ಅಂಥ ಮಕ್ಕಳುಗಳು ತೀರೋದ ನಂತರ ಅವರ ಮೆದುಳನ್ನು ನಾವು ಪರೀಕ್ಷೆ ಮಾಡಿದರೆ ಅವರ ಮೆದುಳಲ್ಲೂ ಪ್ಲಾಸ್ಟಿಕ್ ಕಣಗಳಿರೋದು ಪತ್ತೆ ಆಗಿದೆ. ಸೊ ಈ ರೀತಿ ಬರೀ ಪ್ಲಾಸ್ಟಿಕ್ ಅನ್ನೋದು ಬರೀ ಒಂದು ಸರಳ ಸಮಸ್ಯೆ ಅಂತ ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ ಇವತ್ತಿನ ದಿವಸ. ಅದು ಹೃದಯಾಘಾತ ಇರ್ಬೋದು, ಕಿಡ್ನಿ ಫೇಲ್ಯೂರ್ ಇರ್ಬೋದು, ಅಥವಾ ದೇಹದ ಯಾವುದೇ ಅಂಗಾಂಗದಲ್ಲಿ ಎಲ್ಲಿ ಹೋಗಿ ಸೇರ್ಕೊಳ್ಳುತ್ತೋ ಅಲ್ಲೆಲ್ಲ ಸಮಸ್ಯೆಯನ್ನು ಉಂಟು ಮಾಡ್ತಿದೆ. ಅದು ಬರೀ ಮನುಷ್ಯರಿಗಷ್ಟೇ ಅಲ್ಲ, ಇಡೀ ಪ್ರಾಣಿ ಪಕ್ಷಿಗಳಿಗೆ ಮತ್ತೊಂದು ಅಂದರೆ ಸ್ಟ್ರ್ಯಾಂಗುಲೇಷನ್ಸ್. ಈಗ ನೀವು ಅನೇಕ ಸಮುದ್ರದ ಜೀವಿಗಳು ಪ್ಲಾಸ್ಟಿಕ್ ಮಧ್ಯೆ ಹೋಗಿ ಸಿಕ್ಕಾಕೊಂಡು ನೇಣು ಹಾಕ್ದಂಗಾಗಿ ಅದು ಅವುಗಳು ಹಂಗಂಗೆ ಪ್ಲಾಸ್ಟಿಕ್ ಒಳಗಡೆನೆ ಉಸಿರಾಡೋಕ್ಕಾಗದೆ ಸತ್ತೋಗಿರೋದು, ಕೊಳ್ತೋಗೋದು, ಅದರಿಂದ ಸಮಸ್ಯೆ ಆಗೋದು, ಈ ಥರ ಇಡೀ ಜೀವ ಸಂಕುಲಕ್ಕೆ ಅಪಾಯ ಆಗಿದೆ. ಸೊ ನಾವು ಪ್ಲಾಸ್ಟಿಕ್ ಬಳಸಲೇಬೇಕಾದಂಥ ಪರಿಸ್ಥಿತಿ ಇದ್ದರೆ ನಾವು ಮಾಡಬೇಕಾಗಿರೋದೇನೆಂದರೆ ರೀಸೈಕ್ಲಿಂಗ್, ರೀಯೂಸ್ ಇಟ್ ಮತ್ತು ರೆಡ್ಯೂಸ್ ಇಟ್, ಅಂದರೆ ಎಷ್ಟು ಆಗುತ್ತೋ ಅಷ್ಟು ಕಡಿಮೆ. ಮತ್ತು ನಾವು ಅದನ್ನು ವ್ಯವಸ್ಥಿತವಾಗಿ ವೇಸ್ಟ್ ಡಿಸ್ಪೋಸಲ್, ಕಸ ವಿಲೇವಾರಿ ಮಾಡಿದಾಗ, ಅದು ಮರುಬಳಕೆಗೆ ಹೋದಾಗ ಅದರಿಂದ ನಮ್ಮ ಪ್ರತಿಯೊಂದು ಜೀವ ಸಂಕುಲಕ್ಕೆ, ಅದರಲ್ಲೂ ಮುಖ್ಯವಾಗಿ ಮನುಷ್ಯರಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನು ನಾವು ತಪ್ಪಿಸಬಹುದು. ನೀವು ಕಸ ವಿಂಗಡಣೆ ಅಂತ ಹೇಳಿದಾಗ ಮತ್ತೆ ನನಗಿದು ಹೇಳಬೇಕು ಅಂತ ಅನ್ನಿಸ್ತು. ಈ ಕಸ ವಿಂಗಡಣೆ ಈಗಲೂ ಕೂಡ ಎಷ್ಟೋ ಕಡೆ ಹಸಿ ಕಸ ಒಣ ಕಸ ಬೇರ್ಪಡಿಸ್ತಾ ಇಲ್ಲ ಇನ್ನೂ ಕೂಡ. ನಮ್ಮ ಮುನ್ಸಿಪಾಲಿಟಿ ಇರಬಹುದು, ನಗರಸಭೆ ಇರಬಹುದು, ಪಟ್ಟಣ ಪಂಚಾಯಿತಿಗಳಿರಬಹುದು, ಅಥವಾ ಗ್ರಾಮ ಆಡಳಿತ ಅವರು ಇರಬಹುದು, ಯಾರೇ ಇರಬಹುದು, ಪ್ರತಿದಿನ ಅವ್ರು ಹೇಳ್ತಾರೆ ಎಲ್ಲಾ ಕಸವನ್ನ ಬೇರೆ ಮಾಡಿ, ಹಸಿ ಕಸ ಒಂದು ಕಡೆ ಹಾಕಿ, ಒಣ ಕಸ ಒಂದು ಕಡೆ ಹಾಕಿ. ಈ ಕಸ ವಿಂಗಡಣೆ ಬಗ್ಗೆ ಹೇಳೋದಾದ್ರೆ, ಭೂಮಿ ಒಂದು ಆರೋಗ್ಯಕರವಾದಂಥ ಭೂಮಿ ಆಗಿರಬೇಕು ಅಂದರೆ ಭೂಮಿಯ ಮಣ್ಣಿನಲ್ಲಿ ಒಂದಿಷ್ಟು ಲಕ್ಷಣಗಳಿರುತ್ತೆ. ಆರೋಗ್ಯವಾದ ಭೂಮಿ ಅಂತ ಹೇಳಿದ್ರೆ ಆ ಭೂಮಿಯ ಮಣ್ಣನ್ನು ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ 25% ನೀರು, 5% ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಸಾವಯವ ವಸ್ತುಗಳು, 25% ಏರ್ ಗಾಳಿ, ಮತ್ತು 25% ಆರ್ಗ್ಯಾನಿಕ್ ಮೆಟೀರಿಯಲ್ಗಳು, ಇವುಗಳು ಇರಬೇಕಾಗತ್ತೆ. ಯಾವ ಒಂದು ಮಣ್ಣಿನಲ್ಲಿ ಈ ಆರ್ಗ್ಯಾನಿಕ್ ಮೆಟೀರಿಯಲ್ಗಳು ಕಡಿಮೆ ಆಗ್ತಾ ಬರುತ್ತೋ ಆ ಭೂಮಿ ಮರುಭೂಮೀಕರಣಕ್ಕೆ ತುತ್ತಾಗುತ್ತೆ. ಸೊ ಈ ಸಾವಯವ ವಸ್ತು ಅನ್ನೋದು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂತಹ ವಸ್ತು. ಅದನ್ನು ನಾವು ವೇಸ್ಟ್ ಮಾಡಿದರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಊಟ ಕೊಡದೇ ಇರೋ ಲೆಕ್ಕ ಆಗುತ್ತೆ. ಯಾಕಂತ ಹೇಳಿದರೆ ಈ ಸಾವಯವ ವಸ್ತು ಅಥವಾ ಸಾವಯವ ಅಂದರೆ ಇಂಗಾಲದ ವಸ್ತು, ಅದು ಮತ್ತೆ ಭೂಮಿಗೆ ಹೋಗಿ ತಲುಪಬೇಕು. ಅದು ಪ್ಲಾಸ್ಟಿಕ್ ಜೊತೆನೋ ಅಥವಾ ಬೇರೆ ಯಾವುದಾದ್ರೂ ವಸ್ತುಗಳ ಜೊತೆ ಹೋದರೆ ಆಗ ಭೂಮಿಯ ಒಂದು ಫಲವತ್ತತೆ ಅನ್ನೋದು ಕಡಿಮೆ ಆಗುತ್ತೆ. ಸೊ ನಾವು ಬರಡು ಭೂಮಿಯನ್ನು ನೋಡಬೇಕಾಗತ್ತೆ. ಮತ್ತೊಂದು ನಮಗೆ ತಲೆನೋವಾಗಿ ಪರಿಣಮಿಸಿರೋದು ಈ ವೇಸ್ಟ್. ಇವಾಗ ಮನೆಯಲ್ಲಿ ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ, ಎಷ್ಟೊಂದು ರಿಮೋಟ್ ಇರುತ್ತೆ, ಎಷ್ಟೊಂದು ಚಾರ್ಜರ್ಸ್ ಇರುತ್ತೆ. ಇದನ್ನೆಲ್ಲಾನು ಕೂಡ ನಾವು ಕರೆಕ್ಟಾಗಿ ವಿಲೇವಾರಿ ಮಾಡಬೇಕಾಗತ್ತೆ. ಹೌದು, ಖಂಡಿತವಾಗಿ. ಯಾವುದೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ಗೆ ಅದರದೇ ಆದಂತಹ ಲೈಫ್ ಇರುತ್ತೆ. ಈಗ ನಾವು ಒಂದು ಮೊಬೈಲ್ ತೊಗೊಂಡ್ರೆ ಅದು 50 ವರ್ಷ 100 ವರ್ಷ ಬರಲ್ಲ. ಅದು ಯೂಸ್ ಮಾಡ್ತಾ ಮಾಡ್ತಾ ಒಂದು 5 to 10 ಇಯರ್ಸಲ್ಲಿ ಅದರದ್ದು ಫಂಕ್ಷನಾಲಿಟಿ ಕಡಿಮೆ ಆಗುತ್ತೆ, ನಮಗೆ ಯೂಸ್ ಆಗೋ ಚಾನ್ಸಸ್ಸು, ಹ್ಯಾಂಗ್ ಆಗೋದು ಇದೆಲ್ಲ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಅದರಲ್ಲಿ ಅದರದೇ ಆದಂಥ ಕೆಮಿಕಲ್ ಚೇಂಜಸ್ ಆಗ್ತಾ ಇರುತ್ತೆ, ಕಂಡಕ್ಟಿವಿಟಿ ಇದರಲ್ಲೆಲ್ಲ ಇಂಪೇರ್ ಆಗುತ್ತೆ. ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ ತೊಗೊಂಡ್ರೆ ಅದರಲ್ಲಿ ಸುಮಾರು ಬಗೆಯ ಕೆಮಿಕಲ್ಸ್ಗಳು ಇರ್ತವೆ. ಸುಮಾರು ಬಗೆಯ ಕೆಮಿಕಲ್ಸ್ ಇದ್ರೂ ಸಹ ಅದರಲ್ಲಿ ಪರಿಸರಕ್ಕೆ ವಿಷಕಾರಿಯಾಗಿರ್ತಕ್ಕಂಥ ಕೆಲವು ವಸ್ತುಗಳನ್ನು ನಾವು ಹೆಸರಿಸಬೇಕು ಅಂತ ಹೇಳಿದರೆ ಅದು ಲೆಡ್ ಅಥವಾ ಸೀಸ, ಕ್ಯಾಡ್ಮಿಯಮ್ ಮತ್ತು ಪಾದರಸ, ಮರ್ಕ್ಯುರಿ,
ಇವುಗಳೇನಾಗುತ್ತೆ ಅಂತ ಹೇಳಿದ್ರೆ ನಾವು ಎಲ್ಲಂದ್ರಲ್ಲಿ ಈ ವಸ್ತುಗಳನ್ನು ಬೀಸಾಕಿದಾಗ ಅದು ನೀರಿನ ಜೊತೆ ಆಹಾರದ ಜೊತೆ ಎಲ್ಲ ಮಿಶ್ರಣ ಆಗೋದ್ರಿಂದ ಅವು ಅತಿ ಕಡಿಮೆ ಸಾಂದ್ರತೆಯಲ್ಲೂ ಸಹ ನಮ್ಮ ದೇಹಕ್ಕೆ ಸಾಕಷ್ಟು ಹಾನಿಯನ್ನು ಮಾಡುತ್ತೆ. ಸೊ ಅದು ನಮಗೆ ವಿಷವಾಗಿಬಿಡುತ್ತೆ. ಯಾರು ಆ ವಿಷಗಳಿಗೆ ಎಕ್ಸ್ಪೋಸ್ ಆಗ್ತಾರೋ, ಎಸ್ಪೆಷಲಿ ಕಸಗಳು ಹೋಗಿ ಸೇರ್ತಕ್ಕಂತಹ ಜಾಗ, ಈಗ ಉದಾಹರಣೆಗೆ ಈ ಕಸ ಬೀಸಾಕ್ತಾರೆ, ಅದರ ಪಕ್ಕ ಯಾರೋ ಮನೆ ಕಟ್ಕೊಂಡು ವಾಸ ಮಾಡ್ತಿರ್ತಾರೆ ಗುಡಿಸ್ಲು ಹಾಕ್ಕೊಂಡು, ಅಥವಾ ಒಂದು ಸಿವೇಜ್ ವಾಟರ್ ಇರುತ್ತೆ, ಅಲ್ಲಿಗೆ ನಾವು ಎಲ್ಲ ಬೀಸಾಕಿರ್ತೀವಿ, ಅದು ಅವುಗಳೆಲ್ಲ ಹರ್ಕೊಂಡು ಹೋಗ್ತಿರುತ್ತೆ. ಇಂಥ ಜಾಗದಲ್ಲಿ ಅದರ ಅಕ್ಕಪಕ್ಕ ವಾಸ ಮಾಡ್ತಕ್ಕಂಥ ಜನರಲ್ಲಿ ನೀವು ಇನ್ನೂ ಹೆಚ್ಚು ಹೇಳಬೇಕು ಅಂತ ಹೇಳಿದ್ರೆ, ಬೆಂಗಳೂರಿನಂತಹ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಮನೆಗೆ ಹಾಕಿಸ್ಕೊಂಡಿರ್ತಕ್ಕಂತಹ ಬೋರ್ವೆಲ್ ವಾಟರ್ನಲ್ಲೂ ಸಹ ಈ ವಸ್ತುಗಳು ಕಂಡುಬರುತ್ತೆ. ಉದಾಹರಣೆಗೆ ಕೆಂಗೇರಿ ಸಿವೇಜ್ ಚಾನಲ್, ಅಂದ್ರೆ ಹಿಂದೆ ಒಂದು ಕಾಲದಲ್ಲಿ ವೃಷಭಾವತಿ ನದಿ ಆಗಿದ್ದು, ಈಗ ನದಿ ಒಂದು ಸಿವೇಜ್ ಆಗಿದೆ. ಅಲ್ಲಿ ಆ ಕಡೆ 100 ಮೀಟರ್ಸ್, ಈ ಕಡೆ 100 ಮೀಟರ್ಸ್ ನೀವು ಎಲ್ಲೇ ಬೋರ್ವೆಲ್ ಹಾಕಿದ್ರು ನಿಮಗೆ ಎಲ್ಲ ಥರದ ಪಾಯ್ಸನ್ಗಳು ಸಹ ಆ ಬೋರ್ವೆಲ್ ವಾಟ್ರಲ್ಲಿ ಸಿಗುತ್ತೆ. ಅದನ್ನು ನೀವು ಸಂಸ್ಕರಿಸದೆ ಅದನ್ನು ಉಪಯೋಗಿಸೋದಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿ ಆಗಿದೆ. ಆ ನೀರಿನಲ್ಲಿ ಎಲ್ಲ ವಿಷಗಳು ಇದೆ. ಅಂದರೆ ಅದು ಟಾಯ್ಲೆಟ್ ಕ್ಲೀನರ್ ಇರ್ಬೋದು, ಫ್ಲೋರ್ ಕ್ಲೀನರ್ ಇರ್ಬೋದು, ಡಿಯೋಡ್ರೆಂಟ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ವೇಸ್ಟಿಂದ ಬಂದಂತಹ ವಸ್ತುಗಳಿರ್ಬೋದು, ಪ್ರತಿಯೊಂದು ಸಹ ನೀರನ್ನು ಪರೀಕ್ಷೆ ಮಾಡಿದಾಗ ನಿಮಗೆ ಸಿಗ್ತಾ ಇದೆ. ಸೊ ಈ ರೀತಿಯ ಪರಿಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ದೀವಿ. ಅಂದರೆ ನಾವು ತಿಂತಕ್ಕಂತಹ ಆಹಾರ, ನಾವು ಕುಡಿತಕ್ಕಂತಹ ನೀರು ಮತ್ತು ನಾವು ಸೇವಿಸ್ತಕ್ಕಂತಹ ಗಾಳಿ ಎಲ್ಲವೂ ಸಹ ವಿಷಮಯವಾಗಿ ಹೋಗ್ತಾ ಇದೆ. ನೀವು ಇನ್ನೂ ಆಶ್ಚರ್ಯ ಪಡ್ತೀರಾ ಅನಿಸುತ್ತೆ, ನಾವು ಪ್ರತಿಯೊಬ್ಬರೂ ಸಹ ಪ್ರತಿದಿನವೂ ಮಿನಿಮಮ್ 400 ಮಿಲಿಗ್ರಾಮ್ ಅಷ್ಟು ವಿಷವನ್ನು ಸೇವಿಸ್ತೀವಿ. ಇವಾಗ ನೀವು ಆಹಾರ ಸೇವನೆ ಬಗ್ಗೆ ಹೇಳ್ತಾ ಇದ್ರಿ, ನಾವು ಪ್ರತಿನಿತ್ಯ ನಮಗೆ ಅರಿವಿಲ್ದಲೆ 400 ಮಿಲಿಗ್ರಾಮ್ ಅಷ್ಟು ವಿಷವನ್ನು ಸೇವನೆ ಮಾಡ್ತಾ ಇದ್ದೀವಿ ಅಂತ. ಇದನ್ನು ಕಡಿಮೆ ಮಾಡಬೇಕು ಅಂತ ಅಂದರೆ ನಾವು ಸುಸ್ಥಿರ ಆಹಾರ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಅಂತ ಅಂದ್ಕೊಳ್ತೀನಿ. ಈಗ ನೀವು ಸಾಕಷ್ಟು ಕೇಳ್ತಾ ಇದ್ದೀರಾ, ನಿಮ್ಮ ರೇಡಿಯೋ ಕಾರ್ಯಕ್ರಮದಲ್ಲೇ ಸಾವಯವ ಆಹಾರದ ಬಗ್ಗೆ ಎಷ್ಟೊಂದು ಮಾಹಿತಿಗಳು ಬಂದಿದೆ. ಈಗ ಜನರಿಗೆಲ್ಲ ಗೊತ್ತು ಏನು ಸಾವಯವ ಆಹಾರ ಅಂದ್ರೇನು ಅಂತ. ಅಂದರೆ ಒಂದು ಭೂಮಿಯಲ್ಲಿ ಸಾವಯವ ಗೊಬ್ಬರವನ್ನೇ ಹಾಕಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನು ಬಳಸದೆ, ಯಾವುದೇ ರೀತಿಯಾದಂಥ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ಸನ್ನು ಸ್ಪ್ರೇ ಮಾಡದೆ ಬೆಳೀತಕ್ಕಂತಹ ಆಹಾರ. ಆದರೆ ಇದು ಎಷ್ಟು ಜನರಿಗೆ ಲಭ್ಯ ಇದೆ ಅನ್ನೋದೇ ಪ್ರಶ್ನೆ. ಆಯ್ತಾ? ಥಿಯರಿ ಅಂದರೆ ನಮಗೆ ಇವೆಲ್ಲ ಗೊತ್ತು, ಇದನ್ನು ತಿಂದರೆ ಒಳ್ಳೆಯದು ಅಂತ. ಇದು ಗೊತ್ತಿರಬೇಕಾದ ಅವಶ್ಯಕತೆಯೂ ಇಲ್ಲ. ಯಾಕಂತ ಹೇಳಿದ್ರೆ ಈ ಗಂಧಕ ಅನ್ನೋ ಒಂದು ಕೆಮಿಕಲನ್ನು 400 ವರ್ಷಗಳ ಹಿಂದೆ ಮಾತ್ರ, ಅದೇ ಮೊದಲ ಕೆಮಿಕಲ್ ಮನುಷ್ಯರು ಕಂಡಿಡಿದಂಥದ್ದು. 400 ವರ್ಷಗಳ ಹಿಂದೆ ಮನುಷ್ಯರು, ನಾವು ತಿಳಿದಂಗೆ ಮನುಷ್ಯನಾಗಿ ಮಂಗದಿಂದ ಮನುಷ್ಯನಾಗಿ ಜೀವನ ಮಾಡಿದ್ದೇನೆ 2 ಲಕ್ಷ ವರ್ಷಗಳಿಂದ ಇದೆ. ಅಂದರೆ ಈ 400 ವರ್ಷಗಳ ಹಿಂದೆ ಅವರುಗಳು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಕೆಮಿಕಲ್ಗಳನ್ನು ಬಳಸಿಲ್ಲ. ಬಟ್ ಅವರು ಜೀವನನ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಆರೋಗ್ಯದ ಪ್ರಶ್ನೆಗೆ ಬಂದಾಗ. ಅಂದರೆ ಈಗ ನಾವು ಕೆಮಿಕಲ್ಲು, ಪೆಸ್ಟಿಸೈಡ್ಸು ಇವುಗಳನ್ನೆಲ್ಲ ಬಳಸ್ತಿದ್ದೀವಿ ಅಂದರೆ ಅದರಿಂದ ಏನೋ ಕಾರಣ ಇದೆ. ಆ ಸಸ್ಯಗಳಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಅಂತ ಅರ್ಥ. ಅಂದರೆ ಯಾವುದೇ ಒಂದು ಕೀಟ ಬಾಧೆಯನ್ನು ತಪ್ಪಿಸ್ಕೊಳ್ತಕ್ಕಂಥ ಶಕ್ತಿ ಅವ್ರಿಗಿತ್ತು. ನಮಗೂ ಸಹ ಅನೇಕ ಕಾಯಿಲೆಗಳನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಇತ್ತು. ಇವುಗಳೆಲ್ಲವೂ ಸಹ ದಿನದಿಂದ ದಿನಕ್ಕೆ ನಾವು ಕಳ್ಕೊತಾ ಬಂದಿದ್ದೀವಿ. ಸೊ ಹಿಂಗಾಗಿ ಇವುಗಳನ್ನ ನಾವು ಬಳಸಬೇಕು ಅಂತ ಆಗಿದೆ. ಇವತ್ತಿನ ದಿವಸ ಏನಾಗಿದೆ ಅಂದರೆ, ನೀವು ಒಂದು ಸ್ವಲ್ಪ ಜಮೀನು ಇರ್ತಕ್ಕಂಥ ಒಂದು ಕುಟುಂಬದ ಬೆಳೆಗೆ ಯಾವುದಾದ್ರೂ ಇನ್ಸೆಕ್ಟ್ಸ್ ಅಥವಾ ಇನ್ಫೆಸ್ಟ್ ಆಯಿತು ಅಂತ ಹೇಳಿದ್ರೆ, ಅವರು ಖಂಡಿತವಾಗಿ ಯಾವುದಾದ್ರೂ ರೂಪದಲ್ಲಿ ವಿಷವನ್ನು ಬಳಸಿ ಆ ಪೆಸ್ಟಿಂದ ತಪ್ಪಿಸ್ಕೊಂಡು ಅದನ್ನು ಬೆಳೆದು ಮಾರುಕಟ್ಟೆಗೆ ಮಾರಿ ಅದನ್ನು ಜೀವಿಸ್ಬೇಕಾದ ಪರಿಸ್ಥಿತಿ ಇವತ್ತಿದೆ. ಇಲ್ಲ, ನಾವು ಅದನ್ನು ಮಾಡಲ್ಲ, ನಾವು ಗಿಡನ ಕಿತ್ತಾಕ್ಬಿಟ್ಟು ಮಣ್ಣೊಳಗಡೆ ಹಾಕಿ ಮುಚ್ಚಿಬಿಡ್ತೀವಿ. ಈಗ ನೀವು ಹೇಳ್ತೀರ, ಒಂದು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಪೆಸ್ಟ್ ಇನ್ಫೆಸ್ಟೇಷನ್ ಹೋಗಿ ಯಾವುದಾದ್ರೂ ಕೀಟ ಬಾಧೆ ಆದರೆ ಗಿಡನ ಕಿತ್ತು ಆಳವಾಗಿ ಊತು ಅದರ ಮೇಲೆ ಮಣ್ಣು ಹಾಕಿ ಬಿಟ್ಟುಬಿಟ್ರೆ ಅದು ಮತ್ತೆ ರಸಗೊಬ್ಬರವಾಗಿ ರೂಪುಗೊಳ್ಳುತ್ತೆ ಅಂತ. ಆ ರೀತಿ ಮಾಡಿದ್ರೆ ಅವರಿಗೆ ಬರ್ತಕ್ಕಂತಹ ಆದಾಯ ತಪ್ಪೋಗುತ್ತೆ. ಇಡೀ ಕುಟುಂಬ ಜೀವನೋಪಾಯಕ್ಕೆ ಬೀದಿಗೆ ಬರಬೇಕಾಗತ್ತೆ. ಸೊ ಹಿಂಗಾಗಿ ಏನಾಗಿದೆ ಅಂದರೆ, ಈ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳು ಅವು ಯಥೇಚ್ಛವಾಗಿ ಈ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ, ಅದನ್ನು ಬಳಸ್ತಾ ಇದ್ದೀವಿ. ಇದರಿಂದ ನಾವು ಸುಲಭನೂ ಸಹ ಹೌದು. ಈಗ ಅದು ಮಾರುಕಟ್ಟೆಗೆ ಬಂದಮೇಲೆ ಇವಾಗ 2 ಪಕ್ಕದಲ್ಲಿ ಇಟ್ಬಿಟ್ಟು ಇದು ಸಾವಯವ, ಇದು ಕೀಟನಾಶಕ ಬಳಸಿರ್ತಕ್ಕಂಥದ್ದು ಅಂದ್ರೆ ಯಾರಿಗೂ ಪತ್ತೆ ಹಚ್ಚಕ್ಕೂ ಆಗಲ್ಲ. ಸಾವಯವಗೆ ನೀವು 100 ರೂಪಾಯಿ ಹೇಳಿ ಇದಕ್ಕೆ 50 ರೂಪಾಯಿ ಅಂದರೆ 50 ರೂಪಾಯಿ 2 kg ಸಿಗುತ್ತೆ ಅಂತ
2 kg ತಗೊಂಡೋಗೋರೇ ಜಾಸ್ತಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಆರ್ಥಿಕ ಸಮಸ್ಯೆ ಇದೆ. ಇದಕ್ಕೊಂದು ಪರಿಹಾರ ಏನು ಅಂತ ಹೇಳಿದ್ರೆ, ಇಡೀ ವಿಶ್ವ, ಇಡೀ ಮಾನವ ಸಂಕುಲ ಒಗ್ಗಟ್ಟಾಗಬೇಕು. ಕಮ್ಯುನಿಟಿ ಕೋಆಪರೇಟಿವ್ ಯೂನಿವರ್ಸಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಹೋಗಬೇಕು. ಕಮ್ಯುನಿಟಿ ಅಂದರೆ ಸಮುದಾಯ, ಸಾರ್ವತ್ರಿಕ, ಸಾವಯವ ಕೃಷಿ ಅನ್ನು ಅವಲಂಬಿಸಿದ್ರೆ ಮಾತ್ರ, ಆಗ ಒಬ್ಬರು ಜಮೀನಿಗೆ ಕೀಟ ಬಿದ್ರೂ ಅವರು ಒಂದು ಸಮುದಾಯ ಕೃಷಿಯಲ್ಲಿದ್ದಾಗ ಇಡೀ ಸಮುದಾಯದಲ್ಲಿ ಬರ್ತಕ್ಕಂಥ ಆದಾಯ, ಅವರ ಜಮೀನು ಎಷ್ಟಿದೆಯೋ ಅವರಿಗೂ ಆದಾಯ ಅವ್ರಿಗೆ ಬರೋದ್ರಿಂದ ಆ ಒಂದು ವ್ಯವಸ್ಥೆಯಲ್ಲಿ ನಾವೇನು ಮಾಡ್ಬೋದು, ನಾವು ಏನು ಸಾವಯವ ಕ್ರಮವನ್ನು ಕೈಗೊಳ್ಬೋದು, ಅದನ್ನು ತಗೋಬೋದು. ಆಮೇಲೆ ಇದರಲ್ಲಿ ಒಂದು ಪಾರದರ್ಶಕತೆ ಇರುತ್ತೆ. ಸೊ ಕಮ್ಯುನಿಟಿ, ಇಡೀ ಸಮುದಾಯ ಅವರೇ ತಿನ್ನೋದು, ಅವರೇ ಬೆಳೆಯೋದು, ಅವರೇ ತಿನ್ನೋದು, ವಿಷ ಹೊಡ್ಕೊಂಡು ತಿನ್ನೋಕ್ಕೆ ಹೋಗಲ್ಲ. ಸೊ ಇದೊಂದು ಪಾರದರ್ಶಕ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಪಾರದರ್ಶಕತೆ ಇರೋದಿಲ್ಲ. ಯಾರು ಕೀಟ ಬಂದಿರುತ್ತೋ ಅವ್ರು ಗುಟ್ಟಾಗಿ ಹೋಗಿ, ನಾವು ಯಾವುದೇ ಕಾನೂನು ಮಾಡಿದ್ರು ಗುಟ್ಟಾಗಿ ಹೋಗಿ ಬ್ಲ್ಯಾಕ್ ಮಾರ್ಕೆಟಲ್ಲಿ ಔಷಧಿ ತಂದು ಒಡ್ಕೊಂಡು ಅದನ್ನು ಹೆಂಗಾದ್ರೂ ಮಾಡಿ ಮಾರಿ ಜೀವನ ನಡೆಸೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದಕ್ಕೋಸ್ಕರ ನಮ್ಮ ಒಂದು ಅನಿಸಿಕೆ ಏನಂತ ಹೇಳಿದ್ರೆ, ಇಡೀ ವಿಶ್ವ ಸಮುದಾಯ, ಸಾರ್ವತ್ರಿಕ, ಸಾವಯವ ಕೃಷಿಗೆ ಹೋಗಿದ್ರೆ ಮಾತ್ರ ನಾವು ಈ ರಾಸಾಯನಿಕಗಳ ಬಳಕೆಯನ್ನು ತಪ್ಪಿಸ್ಬೋದು, ಗಾಳಿ, ನೀರು ಮತ್ತು ಆಹಾರ ವಿಷ ಆಗೋದನ್ನು ತಪ್ಪಿಸ್ಬೋದು, ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು. ಇವು ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತಲೂ ಸಹ ಕರೀತಾರೆ. ಅಂದರೆ ನಾವು ತಿಂದ ಮೇಲೆ ಅವು ಬರೀ ಇನ್ಸೆಕ್ಟಿಸೈಡ್ಸ್ ಆಗಿರೋದಿಲ್ಲ, ಅವು ನಮ್ಮ ಥೈರಾಯ್ಡ್ ಮೇಲೆ ವರ್ಕ್ ಮಾಡುತ್ತೆ, ನಮ್ಮ ಪ್ಯಾಂಕ್ರಿಯಾಸ್ ಮೇಲೆ ವರ್ಕ್ ಮಾಡುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಬರ್ಸುತ್ತೆ, ಡಯಾಬಿಟಿಸ್ ಬರ್ಸುತ್ತೆ, ಮಕ್ಕಳಾಗದೇ ಇರೋ ರೀತಿಲಿ ಇನ್ಫರ್ಟಿಲಿಟಿಗಳಿಗೆ ಕಾರಣ ಆಗುತ್ತೆ. ಸೊ ಈ ಥರ ಅನೇಕ ಹೆಸರುಸ್ತಾ ಹೋದರೆ ಬೇಕಾದಷ್ಟು ತೊಂದರೆಗಳನ್ನು ಅತಿ ಸೂಕ್ಷ್ಮ ಮಟ್ಟದಲ್ಲಿ, ಅಂದರೆ ಮೈಕ್ರೋಗ್ರಾಮ್ ಲೆವೆಲ್ಗಳಲ್ಲಿ ಈ ಥರದ ಸಮಸ್ಯೆಗಳನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಈಗ ಆರೋಗ್ಯ ಕ್ಷೇತ್ರದಲ್ಲಿ ನಾವು ನೋಡಿದ್ರೆ, ನಾವು ಈಗ 30 ವರ್ಷ 40 ವರ್ಷ ಕಂಟಿನ್ಯೂಸ್ ಆಗಿ ಈ ಥರ ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್ಸ್ ಹೊಡೆದಿರೋದು ಲೆಕ್ಕ ಹಾಕ್ಕೊಂಡ್ರೆ, ಅದಕ್ಕೇ ಸುಮಾರು ದೇಶಗಳು, ಈಗ ಎಸ್ಪೆಷಲಿ ಭಾರತವನ್ನು ಹಬ್ ಆಫ್ ಡಯಾಬಿಟಿಕ್ಸ್ ಅಂತ ಕರಿತೀವಿ. ಅಂದರೆ ನಾವು ಸಾಕಷ್ಟು ವರ್ಷಗಳು ಈ ಥರ ವಿಷ ಸೇವನೆ ಮಾಡಿ, ಅವುಗಳು ಎಂಡೋಕ್ರೈನ್ ಡಿಸ್ರಪ್ಟಿಂಗ್ ಕೆಮಿಕಲ್ಸ್ಗಳಾಗಿ ವರ್ಕ್ ಮಾಡಿ, ಅವು ನಮ್ಮ ಅಂತರ್ಸಾವಿಕ ಗ್ರಂಥಿಗಳ ಮೇಲೆ ಸಾಕಷ್ಟು ಪರಿಣಾಮ ಬೀರಿ ನಮಗೆ ಇವೆಲ್ಲ ಕಾಯಿಲೆಗಳನ್ನ ಉಂಟು ಮಾಡಿ, ಮತ್ತು ನಾವು ಆ ಕಾಯಿಲೆಗಳ ಟ್ರೀಟ್ಮೆಂಟು, ಚಿಕಿತ್ಸೆಗಾಗಿ ಖರ್ಚು ಮಾಡ್ಕೊತ ಒಂದು ಕಡೆ ಕಷ್ಟಪಡೋದು, ಇನ್ನೊಂದು ಕಡೆ ಆಸ್ಪತ್ರೆ ಖರ್ಚು ಮಾಡಿಕೊಂಡು ಹೆಂಗೋ ಸಾಗಿಸ್ತಾ ಇದ್ದೀವಿ ಜೀವನಗಳನ್ನು. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೇ ಇರೋದ್ರಿಂದ, ಮತ್ತು ಪ್ಲಾಸ್ಟಿಕ್ಕನ್ನು, ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಬಳಸದೇ ಇರೋದ್ರಿಂದ, ಅದಕ್ಕೆ ನೋ ಅಂತ ಹೇಳೋದ್ರಿಂದ, ಮತ್ತು ಈ ಕಸ ವಿಂಗಡಣೆ ಮಾಡೋದ್ರಿಂದ, ಈ ವೇಸ್ಟ್ಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡೋದ್ರಿಂದ, ಮತ್ತು ಅಂತರ್ಜಲವನ್ನು ಆದಷ್ಟು ನಾವು ವೃದ್ಧಿಸೋದ್ರಿಂದ, ಮಳೆ ನೀರು ಕೊಯ್ಲು ಆ ಥರದ್ದನ್ನೆಲ್ಲ ನಾವು ಬಳಸ್ಕೊಂಡು ಅಂತರ್ಜಲವನ್ನು ವೃದ್ಧಿಸೋದ್ರಿಂದ, ನಮ್ಮ ಇಂಧನವನ್ನು ನಾವು ನವೀಕರಿಸಬಹುದಾದ ಇಂಧನ, ಅಂದರೆ ಸೌರಶಕ್ತಿ ಇರ್ಬೋದು, ವಾಯುಶಕ್ತಿ ಇರ್ಬೋದು, ಜಲಶಕ್ತಿ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನು ಅಥವಾ ನಮ್ಮ ಮನೆಯನ್ನು ನಡೆಸೋದ್ರಿಂದ ನಮ್ಮ ಪರಿಸರನೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಮ್ಮ ಆರೋಗ್ಯ, ಅಂದರೆ ಮಾನವರ ಆರೋಗ್ಯ ಜೊತೆಗೆ ಇಡೀ ಜೀವ ಸಂಕುಲದ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹೌದು ಡಾಕ್ಟರ್ ಅನುಷಾ ಅವರೇ, ಡಾಕ್ಟರ್ ಶಿವು ಅವರು ತುಂಬ ಚೆನ್ನಾಗಿ ನಮ್ಮ ಪರಿಸರ ಮತ್ತು ಆರೋಗ್ಯ ಹೇಗೆ ಬೆಸೆದುಕೊಂಡಿದೆ ಅಂತ ನಮಗೆ ತುಂಬ ವಿವರವಾಗಿ ತಿಳಿಸ್ಕೊಟ್ರು. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಶಾಖೆಯ ವತಿಯಿಂದ ಈ ಪರಿಸರ ದಿನಾಚರಣೆಯ ಅಂಗವಾಗಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ? ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನ್ಯಾಷನಲ್ ಪ್ರೆಸಿಡೆಂಟ್ ಡಾಕ್ಟರ್ ನೀಲಂ ಮೋಹನ್ ಅವರ ನೇತೃತ್ವದಲ್ಲಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇನ IAP ರೆಕಗ್ನೈಸ್ ನ್ಯಾಷನಲ್ ಡೇಸ್ ಅಲ್ಲಿ ಈ ವರ್ಷದಿಂದ ಇನ್ಕ್ಲೂಡ್ ಮಾಡಿದೀವಿ. ಹೀಗಾಗಿ ಎಲ್ಲಾ ಮಕ್ಕಳ ತಜ್ಞರು ಈ ದಿನವನ್ನ ಆಚರಿಸಿ ಬೇರೆಯವರಿಗೆ ಒಂದು ಜಾಗೃತಿ ಮೂಡಿಸಲಿ ಅಂತ ಒಂದು ಉದ್ದೇಶ ಇದೆ. ಹಾಗೂ IAP ಮೈಸೂರು ಶಾಖೆಯಿಂದ ನಾವು ವಿಶೇಷ ಇನಿಷಿಯೇಟಿವ್ಗಳನ್ನ ಕೈಗೊಳ್ಳುತ್ತಿದ್ದೇವೆ. ಒಂದು ರೇಡಿಯೋ ಕಾರ್ಯಕ್ರಮ, ಇನ್ನೊಂದು ವೈದ್ಯಕೀಯರ ಶಿಕ್ಷಣ ಕಾರ್ಯಕ್ರಮ, ಹಾಗೂ ಮೈಸೂರಿನಲ್ಲಿರುವ ಶಾಲೆಗಳಲ್ಲಿ ಎನ್ವಿರಾನ್ಮೆಂಟ್ ಅವೇರ್ನೆಸ್ ಪ್ರೋಗ್ರಾಂ ನಡೆಸಿ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿ, ಹಾಗೂ ಸ್ಯಾಪ್ಲಿಂಗ್ ಪ್ಲಾಂಟಿಂಗ್ ಡ್ರೈವ್, ಈ ಮೂಲಕ ಶಾಲೆಗಳಲ್ಲಿ ನಾವು ಮಕ್ಕಳ ಜೊತೆಗೂಡಿ ಸಸಿ ನೆಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ. ಒಂದು ಮರ ನಾವು ಇವತ್ತು ನೆಟ್ಟಿದರೆ ಅದು ನಮಗೆ ನಾಳೆ ಒಂದು ಆಕ್ಸಿಜನ್, ಒಂದು ಶೇಡ್ ಕೊಡುತ್ತೆ, ಹಾಗೂ ಒಂದು ಹೆಲ್ತಿ ಫ್ಯೂಚರ್ಗೆ ಒಂದು ಮಾರ್ಗವಾಗುತ್ತದೆ. ಸೊ ಈಚ್ ಒನ್ ಪ್ಲಾಂಟ್ ಒನ್ ಅನ್ನೋ ಒಂದು ಸಂದೇಶ ನಾವು ಮೈಸೂರಿನಲ್ಲಿ IAP ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಶಾಖೆಯ ಮೂಲಕ ಎಲ್ಲರಲ್ಲೂ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳುತ್ತಿದ್ದೇವೆ.
ಧನ್ಯವಾದಗಳು ಡಾಕ್ಟರ್ ಶಿವು ಅವರೇ ಹಾಗೂ ಡಾಕ್ಟರ್ ಅನುಷಾ ಅವರೇ. ಇಷ್ಟೊತ್ತು ಒಳ್ಳೆಯ ಪರಿಸರ ಇದ್ರೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಇರುತ್ತೆ. ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಪರಿಸರವನ್ನ ಅವರಿಗೂ ಪರಿಚಯಿಸಬಹುದು, ಅವರಿಗೂ ಉಳಿಸಿ ಹೋಗಬಹುದು ಅಂತ ನಮಗೆ ತುಂಬಾ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಮಿಬ್ಬರಿಗೂ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ನಮಸ್ಕಾರ. 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 ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.